ನಕ್ಷತ್ರ ಏನು ಬರುತ್ತೋ ನನ್ನ ಆರೋಗ್ಯದ್ದು ಅಲ್ಲಿ ಪೂಜೆ ಮುಗಿಸಿ ಮನೆಗೆ ಬಂದಿದ್ದೀನಿ. ನನಗೆ ಬಾಕಿ ಏನೂ ವಿಷಯ ಗೊತ್ತಿಲ್ಲ. ಯಾವುದೂ ಅನಾವಶ್ಯಕವಾಗಿ ನಾನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ತಿಂಗಳಿಗೊಂದ್ಸಾರಿ ನನ್ನ ಆರೋಗ್ಯಕ್ಕೋಸ್ಕರವಾಗಿ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಪೂಜೆ ನಡೆಯುತ್ತಾ ಇದೆ. ನನ್ನ ಆರೋಗ್ಯಕ್ಕೋಸ್ಕರವಾಗಿ. ಅದರಿಂದ ದಯಮಾಡಿ ಯಾರು ತಪ್ಪು ತಿಳ್ಕೊಳ್ಳೋದು ಬೇಡಿ. ನಾನು ಬಂದು ಮನೆಯೊಳಗೆ ಪೂಜೆ ಮುಗಿಸಿ ನಾನು ನನ್ನ ಶ್ರೀಮತಿಯವರು ಹಾಸನದಲ್ಲಿ ನಾಳೆ ಬೆಳಿಗ್ಗೆ ರಂಗನಾಥ ದೇವಸ್ಥಾನದಲ್ಲಿ ಶ್ರಾವಣ ಶನಿವಾರ ಹೋಗ್ತಾ ಇದ್ದೇನೆ, ಬರ್ತೀನಿ. ನೀವು ಪ್ರಜ್ವಲ್ ಬಗ್ಗೆ ಕೇಳಲಿಕ್ಕೆ ಬಂದರೆ ನನಗೆ ಪೂರ್ಣ ವಿಷಯ ಗೊತ್ತಿಲ್ಲ. ವಿಷಯ ಗೊತ್ತಿಲ್ಲದೇ ನಾನೇನು ಮಾತಾಡಲಿ? ಪೂರ್ಣ ವಿಷಯ ನಾನು ಕೇಳಲಿಕ್ಕೂ ಹೋಗಿಲ್ಲ. ಆ ವಿಷಯದ ಬಗ್ಗೆ ನಾನು ಮಾತು ಆಡಿಲ್ಲ. ಯಾವುದೇನು ಮುಚ್ಚಿಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ಅದನ್ನು ದಯಮಾಡಿ ಯಾರು ಮಿಸ್ಟೇಕ್ ಮಾಡ್ಕೋಬೇಡಿ. ನಾನು ಮನೆಗೆ ದೇವಸ್ಥಾನದ ಬಂದನ್ಸಿದೆ. ಇವತ್ತು GT ದೇವೇಗೌಡರು ಆಫೀಸಲ್ಲಿ ಪೂಜೆ ಮಾಡಿದ್ದಾರೆ. ಆ ಪೂಜೆಗೂ ಹೋಗ್ಲಿಕ್ಕಾಗಲಿಲ್ಲ. ನಾನು ಹೇಳಿದರು ನನಗೆ ಬರಬೇಕು ಅಂತ ಹೇಳಿ. ನಾನು ಹೇಳಿದೆ ನನ್ನ ಆರೋಗ್ಯಕ್ಕೋಸ್ಕರ ನಡೆಯೋ ತಿಂಗಳಿಗೊಂದು ಪೂಜೆ ಇದು, ಕಟ್ಟುನಿಟ್ಟ ಮಾಡಬೇಕು. ಅದರಿಂದ ದಯಮಾಡಿ ಯಾರು ಮಿಸ್ಟೇಕ್ ಮಾಡ್ಕೋಬೇಡಿ. ಏನಿದು ವಿಷಯ ಗೊತ್ತಿಲ್ಲ ನನಗೆ ಪೂರ್ಣವಾಗಿ. ಅದೇನು ಯಾರೂ ಮುಚ್ಚಿಡಕ್ಕಾಗಲ್ಲ. ದಯಮಾಡಿ ಕ್ಷಮಿಸಬೇಕು. ಆ ನಕ್ಷತ್ರ ಏನು ಬರುತ್ತೋ ನನ್ನ ಆರೋಗ್ಯದ್ದು ಅಲ್ಲಿ ಪೂಜೆ ಮುಗಿಸಿ ಮನೆಗೆ ಬಂದಿದ್ದೀನಿ. ನನಗೆ ಬಾಕಿ ಏನೂ ವಿಷಯ ಗೊತ್ತಿಲ್ಲ. ಯಾವುದೂ ಅನಾವಶ್ಯಕವಾಗಿ ನಾನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ತಿಂಗಳಿಗೊಂದ್ಸಾರಿ ನನ್ನ ಆರೋಗ್ಯಕ್ಕೋಸ್ಕರವಾಗಿ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಪೂಜೆ ನಡೆಯುತ್ತಾ ಇದೆ. ನನ್ನ ಆರೋಗ್ಯಕ್ಕೋಸ್ಕರವಾಗಿ. ಅದರಿಂದ ದಯಮಾಡಿ ಯಾರು ತಪ್ಪು ತಿಳ್ಕೊಳ್ಳೋದು ಬೇಡಿ. ನಾನು ಬಂದು ಮನೆಯೊಳಗೆ ಪೂಜೆ ಮುಗಿಸಿ ನಾನು ನನ್ನ ಶ್ರೀಮತಿಯವರು ಹಾಸನದಲ್ಲಿ ನಾಳೆ ಬೆಳಿಗ್ಗೆ ರಂಗನಾಥ ದೇವಸ್ಥಾನದಲ್ಲಿ ಶ್ರಾವಣ ಶನಿವಾರ ಹೋಗ್ತಾ ಇದ್ದೇನೆ, ಬರ್ತೀನಿ. ನೀವು ಪ್ರಜ್ವಲ್ ಬಗ್ಗೆ ಕೇಳಲಿಕ್ಕೆ ಬಂದರೆ ನನಗೆ ಪೂರ್ಣ ವಿಷಯ ಗೊತ್ತಿಲ್ಲ. ವಿಷಯ ಗೊತ್ತಿಲ್ಲದೇ ನಾನೇನು ಮಾತಾಡಲಿ? ಪೂರ್ಣ ವಿಷಯ ನಾನು ಕೇಳಲಿಕ್ಕೂ ಹೋಗಿಲ್ಲ. ಆ ವಿಷಯದ ಬಗ್ಗೆ ನಾನು ಮಾತು ಆಡಿಲ್ಲ. ಯಾವುದೇನು ಮುಚ್ಚಿಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ಅದನ್ನು ದಯಮಾಡಿ ಯಾರು ಮಿಸ್ಟೇಕ್ ಮಾಡ್ಕೋಬೇಡಿ. ನಾನು ಮನೆಗೆ ದೇವಸ್ಥಾನದ ಬಂದನ್ಸಿದೆ. ಇವತ್ತು GT ದೇವೇಗೌಡರು ಆಫೀಸಲ್ಲಿ ಪೂಜೆ ಮಾಡಿದ್ದಾರೆ. ಆ ಪೂಜೆಗೂ ಹೋಗ್ಲಿಕ್ಕಾಗಲಿಲ್ಲ. ನಾನು ಹೇಳಿದರು ನನಗೆ ಬರಬೇಕು ಅಂತ ಹೇಳಿ. ನಾನು ಹೇಳಿದೆ ನನ್ನ ಆರೋಗ್ಯಕ್ಕೋಸ್ಕರ ನಡೆಯೋ ತಿಂಗಳಿಗೊಂದು ಪೂಜೆ ಇದು, ಕಟ್ಟುನಿಟ್ಟ ಮಾಡಬೇಕು. ಅದರಿಂದ ದಯಮಾಡಿ ಯಾರು ಮಿಸ್ಟೇಕ್ ಮಾಡ್ಕೋಬೇಡಿ. ಏನಿದು ವಿಷಯ ಗೊತ್ತಿಲ್ಲ ನನಗೆ ಪೂರ್ಣವಾಗಿ. ಅದೇನು ಯಾರೂ ಮುಚ್ಚಿಡಕ್ಕಾಗಲ್ಲ. ದಯಮಾಡಿ ಕ್ಷಮಿಸಬೇಕು.